ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಣ್ಣೆ ಹಾಕೋತೀನಿ. ಈ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಳ್ಳಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 5 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಇಷ್ಟು ಹಾಕೋತೀನಿ. ಜೊತೆ ಸ್ವಲ್ಪ ಪುದೀನ ಹಾಕೋತೀನಿ. ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕವು. ದೊಡ್ಡದಾದರೆ ಒಂದೇ ಸಾಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಲೈಟಾಗಿ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಕು. ಇದಕ್ಕೆ ಫ್ರೈ ಮಾಡ್ಕೊಂಡಲ್ಲ ಅದನ್ನು ಹಾಕೊಳ್ಳೋಣ. ಒಂದು 50 ಗ್ರಾಮ್ದು ಧನಿಯಾ ಪುಡಿ ಪ್ಯಾಕೆಟ್ ತಂದಿದೆ, ಇದ್ರಲ್ಲಿ ಒಂದು ಅರ್ಧ ಹಾಕೋತೀನಿ. ಅರ್ಧ ಹಾಕ್ಕೊಂಡಿದ್ದೀನಿ. ಇನ್ನು ರೆಡ್ ಚಿಲ್ಲಿ ಪೌಡ್ರು ಅದೊಂದು 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಕಾಯಿ ತುರಿ ಹಾಕೋತೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಸ್ವಲ್ಪ ನೀರು ಹಾಕೋತೀನಿ. ಮುಚ್ಚಳ ಹಾಕ್ಕೊಂಡು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಒಂದು ಚಿಕ್ಕದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳಷ್ಟು. ಇದಕ್ಕಿದ ಬೇಳೆ ಹಾಕೋತಾ ಇದ್ದೀನಿ. ಮಾಮೂಲಿ ಈ ಚಿಕನು ಮಟನ್ ಎಲ್ಲ ಹೆಂಗೆ ಹುರ್ಕೋತೀವೋ ಅದೇ ಥರನೇ ಹುರ್ಕೊಳ್ಳೋದು. ಇದನ್ನು ಇದಕ್ಕಿದ ಬೇಳೆ ಸರ್ ಮಾಡ್ಕೊಂಡು ತಿಂತಾ ಇದ್ರೆ ಚಿಕನು ಮಟನೂ ಇದ್ರ ಮುಂದೆ ನೆಲ್ಲು. 2 ಬದನೆಕಾಯಿ, ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನೀಟಾಗೆಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಕಾಳು ಮತ್ತು ಬದನೆಕಾಯಿಗೆಲ್ಲ ಕಾಳು ಉಪ್ಪಿಡಿಲಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈಗ ಮಸಾಲೆ ಹಾಕೊಳ್ಳೋಣ. ಮಸಾಲೆ ತೊಳೆದ ನೀರು, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೀರು ಹಾಕ್ಕೊಂಡಲ್ಲ ಅದಕ್ಕೆ ಮಾತ್ರ. ಆಗಲೇ ಕಾಳಿಗೆ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ನೋಡಿ, ಈಗ ತಟ್ಟೆಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಮುದ್ದೆ ಇಟ್ಕೊಂಡಿದ್ದೀನಿ, ತಿಂತಾ ಇರೋದಷ್ಟೇ.